ಮಹಾಪ್ರಭುಗಳು ತಾವೇನಿಲ್ಲಿ ನಿಮ್ಮ ಮನೆಗೆ ಟೆಸ್ಟ್ ಪೇಪರು ಎಕ್ಸಾಮ್ ಪೇಪರು ಮಾರ್ಕ್ಸ್ ಕಾರ್ಡು ಎಲ್ಲ ಕಳಿಸಿದ್ರು ಮಹಾಪ್ರಭುಗಳೇ. ತಾವೇನಿಲ್ಲ ಇವತ್ತು? ಆಕ್ಸೆಪ್ಟ್. ಕಾಲೇಜ್ ಬೇರೆ ತಪ್ಪಲ್ಲ ಮಹಾಪ್ರಭುಗಳೇ, ತಪ್ಪಲ್ಲ. ಹೋಗಿ ಹೋಗಿ ಹಾಗೆ ಸರ್. ಎಂಥ ಸ್ಟೂಡೆಂಟ್ ಮರ, ಇವಾಗ ಕಾಲ ಸಾಕಾಗಿ ಹೋಗೈತಿ. ಈ ಕಾಲೇಜ್ ಪ್ರಿನ್ಸಿಪಾಲ್ ಗಿರಿನೇ ಬೇಡಾಗಿ ಹೋಗೈತಪ್ಪ ನನಗೆ. ನನ್ನ ತಲೆ ಕೂದಲೆಲ್ಲ ಉದ್ರಿದ್ದು. ಯಾವ ಪ್ರಿನ್ಸಿಪಾಲ್ ಗಿರಿ ಏನು ಇಂಥ ಸ್ಟೂಡೆಂಟೇ ಬೇಡ ನನಗೆ, ನಮ್ಮ ಕಾಲೇಜಿಗೆ ಬೇಡ. ಸ್ಟೂಡೆಂಟ್, ನಮ್ಮ ಭಾರತದಲ್ಲೇ ಹಂಪಿ ಒಂದು ಮಹತ್ವದ ಚರಿತ್ರೆ ಹೊಂದಿರುವ ಸಂಸ್ಥಾನ. ಆ ಸಂಸ್ಥಾನದ ಆಳ್ವಿಕೆ ನಡೆಸ್ತಿದ್ದು ಎಸ್ ಗೀತಾ ನಮ್ಮ ಕಾಲೇಜ್ ಲೆಕ್ಚರ. ಕಮಿಂಗ್. ಇವಳ ಅಂದಕ್ಕೂ ಕಂದಾಯ ಕಾನೂನು ಇದ್ದಿದ್ರ ಬಹುಶಃ ಇವಳ ಅಂದಕ್ಕೆ ವಿಧಾನಸೌಧನೇ ಬರೆದು ಕೊಡಬೇಕಾಗಿತ್ತೇನೋ. ನನಗಂಟಿರೋ ಚಟಗಳಲ್ಲಿ ನಿಷೇಧಿಸಲಾಗದ ಅಶೆ ನೀನೇ ಗೀತ. ಸಂಜು, ನೀನು ನಮ್ಮ ಕಾಲೇಜ್ ಸ್ಟೂಡೆಂಟಾ? ವಾಟ್ ಎ ಕೋಇನ್ಸಿಡೆಂಟ್ ನೋಡು. ನಿನ್ನೆ ಕ್ಲಾಸ್ ರೂಮಲ್ಲಿ ನೀನು ಕೂತಾಗ ಕಂದ ನಿನ್ನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ನೀನು ಸ್ಟೂಡೆಂಟು, ನಾನು ಲೆಕ್ಚರ್ ಅಂತೆ. ಸ್ಟೂಡೆಂಟು ಲೆಕ್ಚರ್ನ ಲವ್ ಮಾಡೋದಂತೆ. ಏನು ಚೆನ್ನಾಗಿದೆ ಅಲ್ವಾ? ಲವ್ ಯು. ನೋಡು, ಇದೇ ಬೇಡ ಅನ್ನೋದು. ನೋಡು ಸಂಜು, ಚೆನ್ನಾಗಿ ಓದು, ಒಂದೊಳ್ಳೆ ಕೆಲಸ ಮಾಡು, ನಿನ್ನ ಲೈಫ್ನ ಸೆಟಲ್ ಮಾಡ್ಕೊ, ಚೆನ್ನಾಗಿ ದುಡ್ಡು ಮಾಡು. ಆಗ ನನ್ನಂತವ್ರು 100 ಹುಡುಗಿರು ನೀನು ಹಿಂದೆ ಬೀಳ್ತಾರೆ. ಅದನ್ನ ಬಿಟ್ಟು ಈ ಕೆಲಸ ಇಲ್ಲಾರ್ದ್ರ ಥರ ಊರೂರು ಸುತ್ಕೊಂಡು ಒಳ್ಳೆ ಪಕ್ಕೀರ್ ಥರ ಎಲ್ಲಿ ಬೇಕಲ್ಲ ಸುತ್ತಾಡ್ಕೊಂಡಿದ್ರೆ ನಿನ್ನ ಯಾರು ಲವ್ ಮಾಡ್ತಾರೆ? ಸಂಜು, ಇಲ್ಲಿ ಕೇಳು, ನಾನು ಹೇಳೋದು ಕೇಳಿ ನೀನು ಬೇಜಾರಾಗಬೇಡ. ನೀನು ಚೆನ್ನಾಗಿ ಓದಿ ಒಂದೊಳ್ಳೆ ಜಾಬ್ ಮಾಡು, ಮೊದಲು ದುಡ್ಡು ಮಾಡು. ದುಡ್ಡು ಮಾಡಿದ್ರೆ ಬಿದ್ದೋಗ್ತೀಯ, ಲವ್ ಮಾಡ್ತೀಯ? ಹೋಗಿ ಬಂದು ನಿನಗೆ ಹೇಳ್ತಿದ್ದೀನಲ್ಲ, ಕೋಣ ನಿನ್ನ ಕಿಂಡ್ರಿ ಬಾರಿಸ್ದಂಗೆ. ಸರಿ, ನಡಿ ಹೋಗೋಣ. ನೀ ನೋಡ್ಸು. ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಅಪ್ಪುಶ್ರೀ ಅನಾಥಾಶ್ರಮದಿಂದ ಬಂದಿರತಕ್ಕಂಥವ್ರು. ನಮ್ಮಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ವೃದ್ಧರು ಮತ್ತು ಅಂಗವಿಕಲರು, ಬುದ್ಧಿಮಾಂದ್ಯರು, ಅನಾಥ ಮಕ್ಕಳು ಸಮೇತ ತುಂಬ ಜನಸಂಖ್ಯೆ ಭಾಳ ನಮ್ಮಲ್ಲಿ ಆಶ್ರಮದಲ್ಲಿ ಉಳ್ಕೊಂಡಿದ್ದಾರೆ. ಏನು ಬೇಕಿತ್ತು? ನಿಮ್ಮಿಂದ ಧನ ಸಹಾಯ, ಹಣ ಸಹಾಯನೂ ಕೇಳೋಂತ ಬಂದಿದ್ದೀವಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟರೆ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಿದ್ವಿ. ನಿಮ್ಮಿಂದ ಭಾಳ ಒಳ್ಳೆಯದು, ತುಂಬ ಉಪಕಾರ ಆಯಿತು ಸರ್. ನಿಮಗೆ ಬಿಡು ಸಿಕ್ಕಾಗೆ ನಮ್ಮ ಆಶ್ರಮಕ್ಕೆ ಬಂದೋಗಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಏನು ಅಷ್ಟೊಂದು ದುಡ್ಡು ಕೊಡ್ತಿದ್ಯಾ? ನೀನೇನು ಕುಬೇರನಾ? ಹಾಯ್ ಕಂಜಿ, ಏನು ಬೆಳಿಗ್ಗೆ ಬಾ ಅಂತ ಕಾಲ್ ಮಾಡಿದ್ದೆ? ಏನೆಲ್ಲ ಲೆಕ್ಚರ್ ಮೇಡಮ್, ನೀನು ಒಂದು ಮಾತು ಹೇಳಿದ್ರಿ, ಆ ಥರ ಎಲ್ಲ ಯೋಚನೆ ಮಾಡಿದ್ದೆ. ಈ ವಿಡದ್ರಲ್ಲಿ ತೂಕ ಇದೆ ಬಿಡಿ ಮೇಡಮ್. ಏಯ್, ಅದ್ರ ಬಗ್ಗೆ ಯಾಕೋ ಇವಾಗ, ಅದ್ ಬಿಡು. ಹಂಗಲ್ಲ ಮೇಡಮ್, ನೀವು ಲೆಕ್ಚರು, ನನ್ನ ಸ್ಟೂಡೆಂಟ್.
ನೀವು ಅರಮನೆಯಲ್ಲಿರೋ ಅಂಬಾರಿ, ನಾವು ಅಲ್ಲಿ ಇಲ್ಲಿ ಅಲೆದಾಡೋ ಅಬ್ಬೆ ಪಾರಿ. ನೀವು ಐ ಕ್ಲಾಸು, ನಾನು ಹಂದಿ ಕ್ಲಾಸು. ನೀವು ಮನೆಯಲ್ಲಿ ಸೋಫಾ ಸೆಟ್ ಮೇಲೆ ಮಲ್ಕೊಳ್ಳೋರು, ನಾವು ಮನೆಯಲ್ಲಿ ಚಾಪೆ ಮೇಲೆ ಮಲ್ಕೊಳ್ಳೋರು. ಮೇಡಮ್, ನಮಗೂ ನಿಮಗೂ ಸೆಟ್ ಆಗಲ್ಲ ಮೇಡಮ್. ಅಪ್ಪಟ ಸಗಣಿ ಗೊಬ್ಬರ, ಬಿಸ್ಲೇರಿ ನೀರು ಮಿಕ್ಸ್ ಮಾಡಿ ಬೆಳೆಸಿದಂಥ ಗುಲಾಬಿ ಹೂ ಕಂಡ್ರಿ ಇದು ಒಂದ್ಸರಿ ತಗೊಂಬಿಡ್ರಿ. ನಾನು ಪ್ರಪೋಸ್ ಮಾಡಿದ್ದು ಒಪ್ಕೊಂಡಿಲ್ಲ ಅಂತ ನೀವು ಪರವಾಗಿಲ್ಲ, ಒಂದ್ಸಾರಿ ಜೋರಾಗಿ ಸ್ಮೈಲ್ ಕೊಟ್ಬಿಡ್ರಿ ಮೇಡಮ್. ನಾನು ನಿಮ್ಮ ಬಗ್ಗೆ ಏನೋ ದೊಡ್ಡ ದೊಡ್ಡ ಕನಸು ಕಟ್ಕೊಂಡ್ಬಿಟ್ಟಿದೆ. ಆದ್ರಗಿಂತ ಇದಕ್ಕೆಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ಆ ಥರ ಪೂರ್ತಿ ಅಳಕೋತೈತಿ, ಒಟ್ಟ ಸುಮ್ಮನೆ ಆಗವಲ್ದು. ಅದಕ್ಕೆ ನಿಮ್ಗೆ ಬೆಳಗ್ಗೆ ಕಾಲ್ ಮಾಡಿ ಇಲ್ಲಿ ಕರೆಸಿದ್ದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರಾ? ಐ ಆಮ್ ಸಾರಿ. ನೀವು ಕಾಲೇಜ್ ಹೋಗ್ರಿ ಮೇಡಮ್, ಟೈಮ್ ಆಗಿದೆ. ಹೋಗ್ರಿ ಮೇಡಮ್, ಹೋಗ್ರಿ ಮೇಡಮ್, ಕಾಲೇಜ್ಗೆ ಟೈಮ್ ಆಗಿದೆ. ಏನೋ ಟೀಚರ್ ಕ್ಲಾಸ್ ಏನೇನು ಐತೆ ನೋಡ್ರ. ಏನ್ಲೇ ದೋಸ್ತ ಏನಂದ್ಲ ಅವಳು? ಲೇ ಯಾಕೆ ಸೈಲೆಂಟ್ ಇದ್ದೀರಿ? ಏನಂದ್ಲಿ ಹೇಳ. ಏನೇ ದೋಸ್ತ, ಮೊನ್ನೆ ವರ್ಲ್ಡ್ ಕಪ್ ಗೆದ್ರ ಐ ಲವ್ ಯು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಏನ್ ಮಾಡ್ಲಿ, ವರ್ಲ್ಡ್ ಕಪ್ ಮ್ಯಾಚು ಸೋತೋತು. ಅದ ನೆಪಿಡ್ಕೊಂಡು ನನ್ಗೆ ವಾಪಸ್ ಮತ್ತೆ ಕಾಡ್ತಾನೆ. ಇಲ್ಬಲ್ಲ ದೋಸ್ತ, ಏನಾಗಲ್ವಾ, ಎಲ್ಲವೂ ಅಂತ ಟೈಮ್ ಅಂತ ಬರ್ತದ. ಬಾಯ್ರಿ ಬಾರ ಇರ್ಲಿ ಬಾರ ಬನ್ನಿ ಟೀಚರ್ ಅವ್ರ ಕ್ಲಾಸ್ ತರೋ ನಾವು ಕ್ಲಾಸ್ ತರೋ ಒಂದು ಏನಂತಾರ ಬಾ, ಎಲ್ಲ ಸರಿ ಆಗುತ್ತೆ. ಯಾಕೆ ಏನಾಯ್ತು? ಏನಿಲ್ಲ, ಸ್ವಲ್ಪ ನಮ್ಮ ಅತ್ತೆ ಮಗಳು ಬರ್ತಿದ್ದಾಳೆ, ಕರ್ಕೊಂಬರ್ಬೇಕಾಗಿತ್ತು. ಹೌದಾ, ಸರಿ ಅವ್ರ ನಂಬರ್ ಕೊಡು, ಕಾಲ್ ಮಾಡ್ತೀನಿ. ಅವ್ರ ನಂಬರ್ ಕೊಡಕ್ಕೆ ಏನಿಲ್ಲ ಕಣ, ನನ್ನ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಸ್ವಲ್ಪ ಅವ್ರು ಲೈಟ್ ಪಿಂಕ್ ಡ್ರೆಸ್ ಹಾಕಿಂದ ಕರ್ಕೊಂಬಂದ್ಬಿಡ. ಸರಿ ಸರಿ ಸರಿ. ಹಲೋ 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 ಹಲೋ. ಹಲೋ. ಸರಿ ಆಯ್ತು, ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆ ಬಂದೀನಿ, ಬರ್ತೀನಿ ಇರು. ಓ ಪಿಂಕ್ ಡ್ರೆಸ್ ಇಲ್ಲೇ ಇದೆ ರೀ. ನಿಮ್ಮನ್ನ ಎಲ್ಲೆಲ್ಲ ಅಂತ ಹುಡುಕ್ಬೇಕು ರೀ. ಓ ರೀ, ಮಕ್ಕ ಏನ್ ನೋಡಕ್ ಕೂತರಿ, ಬರ್ರಿ ಟೈಮ್ ಆಗುತ್ತಾ? ಅವು ನೋಡ್ರ ವೇಟ್ ಮಾಡಕ್ ಕೂತಾನ. ಮೇಡಮ್ ಸ್ವಲ್ಪ ಹೇಳ್ತೀರಾ? ಪೆಟ್ರೋಲ್ ಕಲಸ್ ಆಗಿದೆ. ಅಯ್ಯೋ, ಹಲೋ ಶಿವು. ಹೇಳು ಏನ? ಗಾಡಿ ಬರ್ಬೇಕಾದ್ರೆ ಗಾಡಿ ಪೆಟ್ರೋಲ್ ಕಲಸ್ ಆಗೈತು. ಯಪ್ಪ ಏನ್ ಮಾಡ್ಲಿಗ? ಅಯ್ಯೋ, ಮತ್ತೆ ನೋಡ್ಕೊಳಕ್ ಬರಲ್ಲ ಫಸ್ಟ್? ಇಲ್ಲ ನಂಗೆ ಗೊತ್ತಿಲ್ಲ. ಈಗ ಮೇಡಮ್ ಅವ್ರು ಇಲ್ಲದಾರ, ಮತ್ತೆ ಹೆಂಗೀಗ? ಏನ ಮೇಡಮ್ ಅವ್ರು ಅಲ್ಲೇ ಇದಾರ? ಹಾ, ಮತ್ತೆ ತಾನೇ ಆಟೋ ಮಾಡ್ಕೊಂಡು ಮನೆಗೆ ಬಂದ್ಲ ಇಳಿದು. ಮತ್ತೆ ಹಂಗಂದ್ರೆ ಈ ಕ್ಯಾರ ಯಾರೇನಪ್ಪ ನಿನ್ಗೆ ಗೊತ್ತು? ಶಿವು ಏನಾಗ್ತದ? ಏನ್ ಮಾಡ್ಬಿಟ್ಟಿ? ಯಾರನ್ನ ಕರ್ಕೊಂಬಂದಿಯ ನಿನಗೆ ಗೊತ್ತು ನೋಡು. ಮತ್ತೆ ಹೆಂಗೀಗ? ಹೆಂಗ ಮ್ಯಾನೇಜ್ ಮಾಡಪ್ಪ. ಅಯ್ಯೋ, ಕಟ್ ಮಾಡಿದ್ನಲ್ಲಪ್ಪ. ಸಾರಿ ಮೇಡಮ್, ಬೈ ಮಿಸ್ಟೇಕ್ ಆಯ್ತು. ಹಲೋ ಮಿಸ್ಟರ್, ಯಾರು ಅಂತಾನು ನೋಡ್ದೆ, ಅಲ್ಲಿಂದಾನು ನೋಡ್ತಾ ಇದ್ದೀನಿ. ನಾನು ಒಂದ್ ಮಾತಾಡೋಕ್ಕೂ ಬಿಡ್ಲಿಲ್ಲ ನೀವು. ಹೆಂಗೈತೆ ಮೈಗೆ? ಹಲೋ ಮೇಡಮ್, ಸಾರಿ ರೀ, ಏನೋ ತಪ್ಪಾಗಿದ್ದಕ್ಕೆ ಬಿಟ್ಬಿಡ್ರಿ. ಇರಿ, ನಮ್ಮ ಮಾವ ಪೊಲೀಸ್ ಇದ್ದಾರೆ, ಕಂಪ್ಲೇಂಟ್ ಮಾಡ್ತೇನೆ. ಅಯ್ಯೋ, ಇಷ್ಟೆಲ್ಲ ಕಂಪ್ಲೇಂಟ್? ಅಂತದೇನು ತಪ್ಪಾಯ್ತು ಇಲ್ಲಿ? ಅಯ್ಯೋ ಶಿವಾಣಿ, ಇಷ್ಟಕ್ಕೆಲ್ಲ ಕಂಪ್ಲೇಂಟಾ?
ಸರಿ, ನಾನೇ ನಿಂಗೊಂದು ಪನಿಷ್ಮೆಂಟ್ ಕೊಡ್ತೀನಿ. ನಾನು 1 ವೀಕ್ ಇಲ್ಲೇ ಇರ್ತೀನಿ. ನಾ ಕರ್ದಾಗೆಲ್ಲ ಬಂದಿಲ್ಲ ಅಂದ್ರೆ ಆಯ್ತು ನಿನಗೆ. ಆಯ್ತು ನೋಡೋಣ ಬರ್ರಿ. ಅಲ್ರಿ ಬೈಕಲ್ಲಿ ಪೆಟ್ರೋಲ್ ಎಲ್ಲ ಹೆಂಗೆ ಮತ್ತೀಗ ಏನು ತಳ್ಕೊಂಡು ಹೋಗ್ಬೇಕಾ? ಸರಿ, ಹಾಗೆ ಮಾಡು. ನನ್ನ ಸಾವಣೆ ಬರುತ್ತೆ ಕುಂತ್ರಾ? ಹಾ. ಇವನು ಮುಂಜಾನೆ ನಮ್ಮನ್ನ ಫೋನ್ ಮಾಡಿ ಗುಡಿಗೆ ಬಾ ಅಂತ ಕರೆ ಕಳಿಸಿ ಇವನ ಇನ್ನ ಲೇಟಾಗಿ ಬರ್ಬೇಕತ್ತೇನಲ್ಲಿ. ಹೌದು ಅಣ್ಣ, ನಾನು ಕೋಟೆ ಎದ್ಬಿಟ್ಟು ಕೋಟಿಗೆ ಎದ್ಬಿಟ್ಟಿದ್ನೆ. ಎಲ್ಲಿ ಅಲ್ಲ ಮುಂಜಾನೆ ಕನಸಿನಾಗ ಎದ್ದಿದ್ನ, ಇವ್ ಫೋನ್ ಹಚ್ಚಿಬಿಟ್ಟು ಅದಕ್ಕಲ್ಲಿ ಎಚ್ಚರ ಈ ಕಡೆ ಬಂದ ಅಷ್ಟ ನೀವು ಎದಿ ಡಬ್ಬನ ಇನ್ನ ಬರೋದು ಎಷ್ಟೊತ್ತು ಅಂತ ಎಷ್ಟೊತ್ತು. ಬಾ ಸೋಮ, ನೀನೊಬ್ಬ ಹೋಗಿದ್ದಿಲ್ಲ ಬಾ, ಕಮ್ಮಿ ಆಗಿದ್ದಿ ಅಣ್ಣ. ಪ್ರಸಾದ್ ಗೆಸದ್ ಖಾಲಿ ಹಂಗೆ ಕಾಣುತ್ತೆ ಪಟ್ಟಣ. ನೀನು ಅದಕ್ಕೆ ಬಂದಿ ಅನ್ನೋದು ಗೊತ್ತೈತೆ. 2 ನಿಮಿಷ ಬರ್ತೇನೆ ನಾನು. ಒಂದು 300 ವರ್ಷ ಮೇಲೆ ಆಗೈತಿ. ಫೋನ್ ಬಂದು. ಹಲೋ ದೋಸ್ತ ಎಲ್ಲಿದಿಲ್ಲ? ಎಷ್ಟೊತ್ತದ ಕಾಯ ನಿನಗೆ? ಜಲ್ದಿ ಬಾ. ಬಂದೆ ಬಂದಪ್ಪ ಇವ. ಯಾಕ್ಲಿ ಹಂಗೆ ಹಾಕದಿ? ಏನು ಈಸ್ತೀನಿ ನೀವು ಅನ್ಕೊಂಡಿ ಜನ ಮಗನ? ನನಗೆ ಇವತ್ತು ಕಂಡ್ಬಿಟ್ಟು ನೋಡ ಎದ್ರ ಚಲೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಬಿಟ್ಟು. ಏನಪ್ಪ ಮರಿ ಏನ ಅವನಿಗೆ ಹೆಂಗೈತೆ ಏನು ಮನಸ್ಸಿನಾಗ? ಇಷ್ಟೊತ್ತು ಏನು ಮಾಡಿದಿಲ್ಲ? ನಮ್ಮ ಡ್ಯಾಡ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಕರೆದಿದ್ರು. ಹೌದಾ? ಅದ್ರ ಸಂಬಂಧ ಲೇಟ್ ಆಯ್ತು. ಬಂದೇವ ಬಂದ. ಎಷ್ಟು ಗಂಟೆಗೆ ಬರೋದೇ? ಹೇಳ್ರಿ. ಹಲೋ, ಎಲ್ಲಿದೀಯಾ? ನಾನು ನಿಮ್ಗೆ ಅವಾಗಿಂದ ಹೊಡೆದ್ಕೊತೀನಿ ಗುಡ್ಯಾಗ. ನೀವೆಲ್ಲಿದ್ರಿ? ಎಷ್ಟೊತ್ತು ಬರೋಕೆ? ಅಯ್ಯೋ ಸಾರಿ ರೀ. ನೋಡು, ಇದೇ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್. ನೆಕ್ಸ್ಟ್ ಟೈಮ್ ನಾ ಕರೆದ ತಕ್ಷಣ ಬರ್ಬೇಕು ಅಷ್ಟೇ. ಅಯ್ಯೋ ಏನಿಲ್ಲ ನನಗ ಬರ್ಲಿ. ಬರ್ರಿ ಏನತ್ತೆ? ಬರ್ಲಿ ಹೋಗೋಣ. ಬಾ ಅಲ್ಲೇ ಬಾ. ಯಪ್ಪ ನಮ್ಮ ಹುಡುಗಿ ಇವತ್ ನನಗ ಸರ್ಪ್ರೈಸ್ ಕೊಡ್ತಾಳಂತಲ್ಲೋ, ಅದಕ್ಕ ಕರ್ಸಿದಳ ಏನೋ. ಇವತ್ತಂತೂ ಫುಲ್ ಖುಷಿ ನನಗ, ಹ್ಯಾಪಿನೆಸ್. ಬರ್ತಾಳೆ ಗೊತ್ತು ನನಗೆ ಪಕ್ಕ ಇವತ್ತು. ಐ ಲವ್ ಯು ಸಂಜು ಅಂತ ನನಗೆ ಹೇಳ್ತಾಳೆ. ಅಯ್ಯೋ ಎಕ್ಸೈಟ್ಮೆಂಟ್, ಖುಷಿ ತಡ್ಕೊಳಕ್ ಆಗ್ತಿರಲ್ಲಪ್ಪ ದೇವ್ರೆ. ಬರ್ತಾಳೆ ಬಂದು ಕಾರಲ್ಲಿ ಬರಕ್ ಕುಂತಾಳ. ಓಹೋ ಬರ್ಲಿ ಮೇಡಮ್. ಹಾಯ್ ಸಂಜು. ನಿನ್ಗೊಂದು ನಿಜ ಹೇಳ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಗೊತ್ತು ಕಣೆ, ಕಾಡಿಸ್ಬೇಡ. ಸಂಜು, ನಿನಗೊಂದು ಸರ್ಪ್ರೈಸ್ ಇತ್ತು. ಏನ್ ಗೊತ್ತಾ? ತುಂಬಾ ದಿನದಿಂದ ನನಗೆ ಮದ್ವೆ ಫಿಕ್ಸ್ ಆಗ್ಲಿಲ್ಲ, ಅದು ನಿನ್ನೆ ಫಿಕ್ಸ್ ಆಯ್ತು. ಹುಡ್ಗ ಯಾರು ಗೊತ್ತಾ?
ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಗನ್ ಮ್ಯಾನ್ ತಿಂಗಳಿಗೆ 1 ಲಕ್ಷ ರೂಪಾಯಿ ತಗೊಂಡ್ ಬರ್ತಾನೆ. ಇರು ರಾಹುಲ್, ರಾಹುಲ್ ಕಮ್. ಕಮ್ ಬೇಗ ಬಾ. ಶಿಟ್. ಆಯ್ತು ಸಂಜು, ಗೀತಾ ಅವರು ಹೇಳ್ತಿರ್ತಾರೆ, ಗೀತಾ ಅವಳು ಬೆಸ್ಟ್ ಫ್ರೆಂಡ್ ಅಂತೆ, ನೀವು ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾಳೆ. ನೆಕ್ಸ್ಟ್ ಮಂತ್ ನಮ್ಮ ಮದುವೆ ಇದೆ, ಖಂಡಿತ ಬರಬೇಕು ಬ್ರದರ್. ಬ್ರದರ್, ಅವಾಗಲಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಯಾಕೆ ಮಾತಾಡ್ತಾ ಇಲ್ಲ? ಬಾಸ್ ನೀವೇ ನಿನ್ನೆ ಗೀತಾ, ನಮ್ಮ ಸಂಜು ಸರ್, ನಮ್ಮ ಬಾಸ್ ಒಬ್ಬರೇ ಒಬ್ಬ ಮಗ, ಯಾವಾಗಲೂ ಸಿಂಪಲ್ ಸಿಟಿಯಲ್ಲಿ ಇರ್ತಾರೆ ಸರ್. ಸರ್ ಖಂಡಿತ ಮದುವೆಗೆ ಬರ್ಬೇಕು ಸರ್. ಒಂದೇ ಒಂದು ಕಣ್ಣ ನೋಟ ಮಾಡಿ ಹೋದೆ ಯಾವ ಮಾಟ, ಕಣ್ಣ ಹನಿಯು ಜಾರೋ ವೇಳೆ ನೀನೆ ಕಲಿಸಿ ಹೋದ ಪಾಠ. ಕೆಲಸ ಇದೆ, ಸಿಗೋಣ, ಬಾಯ್. ಹೇ ಗೀತಾ, ನೀ ನನ್ನ ಫೋನ್ ಕಾಲು ಬ್ಲಾಕ್ ಲಿಸ್ಟ್ ಹಾಕಿದಾಗಲೇ ನನಗೆ ಗೊತ್ತಾಯಿತು ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅನ್ನೋ ಲಗ್ನ ಪತ್ರ ಪ್ರಿಂಟ್ ಆಗುತ್ತೆ ಅಂತ. ಇವತ್ತದು ನಿಜ ಆಯಿತು ಕಣೆ. ಒಳ್ಳೆಯದಾಗಲಿ, ಚೆನ್ನಾಗಿರು.